ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಗೇಂದ್ರ ಅವರು ಮಂತ್ರಿಮಂಡಲ ತಗೊಂಡಿರ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಯಾಕಂದ್ರೆ ನಾನಾ ಕಾರಣ ಇರ್ಬೋದು. ಇವಾಗ ಡಿ ಕೆ ಶಿವಕುಮಾರ್ ಮೇಲೆ ಗುರುತರವಾಗಿರ್ತಕ್ಕಂಥ ಅವರೇ ಪರೋಲಲ್ಲಿ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಇದು ನಾವು ಈ ತರದ್ದು ಎಷ್ಟೋ ಕೇಸ್ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಈ ತರ 120 ಕೇಸ್ ಇದಾವೆ. ನಾವು ಹಂಗಾಗಿ ನಮ್ಮ ಪಕ್ಷನೇ ಹಿಂಗಿದೆ, ಹಂಗಾಗಿ ಇವ್ರು ಮಂತ್ರಿ ಆಗೋದ್ರಲ್ಲಿ ಏನ್ ದೊಡ್ಡದು ಅಂತೇಳಿ ಅವ್ರು ಅನ್ಕೊಂಡಿದ್ರೆ ನಾವ್ ಏನ್ ಮಾಡಕ್ಕಲ್ಲ ಅಂತ ಅದೇ ವಾತಾವರಣದಲ್ಲಿ ಅವರು ಇದೇ ತರ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಬಂಗಾರಪ್ಪನವ್ರ ಮೇಲೆ ಸಿಬಿಐ ಕೇಸ್ ಅನ್ನ ಹಾಕಿ ಅವಾಗ ಮಾಡಿದಾಗ ಬಂಗಾರಪ್ಪನವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಏನನ್ನ ಮಾಡಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ. ಅವತ್ತು ಬರೀ ಸಿಬಿಐ ಕೇಸು, ಕ್ಲಾಸಿಕ್ ಕಂಪ್ಯೂಟರ್ಸ್ ಕೇಸು ಅಥವಾ ಇದು ಡಿಸಿಡೆಂಟು ಕಾಲೇಜ್ ಕೇಸು ಮತ್ತೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಮೇಲೆ ಬಂದಿರ್ತಕ್ಕಂಥದ್ದನ್ನ ಅವತ್ತಿಗೆ ನಿಮ್ಮ ಮೇಲೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಏನನ್ನೂ ಕೂಡ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ರಾಜ್ಯದ ನಾಯಕರಿಗೆ ಮಾಡಿರ್ತಕ್ಕಂಥ ಕ್ಷಣಗಳು ಕೂಡ ಸೊರಬ ತಾಲೂಕಿನ ರಾಜಕಾರಣ ನೋಡಿದೆ, ಅನುಭವಿಸಿದೆ, ಕರ್ನಾಟಕ ರಾಜ್ಯ ಅನುಭವಿಸಿದೆ. ಆದ್ರೆ ಇವತ್ತು ಅದು ಯಾವುದೇ ಲೆಕ್ಕಕ್ಕಿಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಇರ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೇಕು. ನೀವು ಹಣ ಹೊಂದಿದ್ಬಿಟ್ರೆ, ನೀವು ಗಟ್ಟಿಯಾಗಿದ್ಬಿಟ್ರೆ ನೀವು ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಕೊಡಬಹುದು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ. ಏನ್ ಅವಕಾಶ ಅಂದ್ರೆ, ನೀವು ಪರ್ಮನೆಂಟ್ ಆಗಿ ಒಬ್ಬ ಅಧ್ಯಕ್ಷರು ಮಾಡೋವರೆಗೂ ನಿಮ್ಮ ಭಾವನೆಗಳನ್ನ ಹೇಳಿ, ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಅವ್ರಿಗೆ ನಾಳೆ ದಿನನೇ ಬೇಕಾದ್ರೆ ತೆಗೆದು ಹಾಕಿದೀವಿ, ಬೇರೆಯವ್ರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ರೆ ಯಾರು ಅಧ್ಯಕ್ಷರು ಮಾಡ್ತಾರೋ ಅವ್ರಿಂದ. ಇವತ್ತು ಅವ್ರಿಗೆ ಕೊಟ್ಟಿಲ್ಲ, ನಮ್ಮ ಅಭಿಪ್ರಾಯಗಳನ್ನ ಹೇಳಕ್ಕೆ ನಾವು ಬಿಟ್ಟಿಲ್ಲ. ಟಿಕೆಟ್ ಕೊಡೋದು ನಾವಲ್ಲಿ ಹೌ ಕ್ಯಾನ್ ಐ ಡಿಸೈಡ್? ನಾನು ಬಿಜೆಪಿಯ ಕಾರ್ಯಕರ್ತನಾಗೇ ಇರ್ತೀನಿ. ತೀರ್ಮಾನ ಮಾಡ್ತಕ್ಕಂಥದ್ದು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರದಲ್ಲೂ ಇರಿದ್ದಾರೆ, ಅವರು ಮಾಡ್ತಾರೆ. ಕಾಯ್ದು ಬಿಡ್ರಿ, 4 ಆಗುತ್ತೋ 40 ಆಗುತ್ತೋ ನೋಡ್ಕೊಂಡ್ಬಿಟ್ಟು ರಾಜ್ಯ ತೀರ್ಮಾನ ತಗೊಂಡ್ಮೇಲೆ ಬಂದ್ ಮಾತಾಡ್ತೀವಿ. ಇವಾಗ 10 ವರ್ಷ 15 ವರ್ಷ ಆಯ್ತು ನಾನು ಬಿಜೆಪಿ ಬಂದು ಅಂತ ಹೇಳಿದೆ. ರಾಜ್ಯಾಧ್ಯಕ್ಷರು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಸೊರಬದಲ್ಲಿ 10 ವರ್ಷದಿಂದನೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. 10 ವರ್ಷದಿಂದ ಪರಿಸ್ಥಿತಿ ಇಟ್ಟವ್ರು ಯಾರು ಅಂತ ಹೇಳಿಲ್ವೇ? ಯಾಕಂದ್ರೆ 10 ವರ್ಷದಿಂದ ನಾನು ಇದ್ದೀನಿ ಅಂತ ಹೇಳಿದ್ರು. 10 ವರ್ಷದಿಂದನೂ ಸೊರಬದಲ್ಲಿ ಇದೇ ಪರಿಸ್ಥಿತಿ ಅಂತ ಹೇಳಿದ್ರು. ಯಾರು? ರಾಜ್ಯಾಧ್ಯಕ್ಷರು, ಇವಾಗಿರೋರು, ಬಿಜೆಪಿಯ ರಾಜ್ಯಾಧ್ಯಕ್ಷರು. ಮಾಡಿದ್ಯಾರು? ಇದನ್ನ ಇಟ್ಕೊಂಡು ಓಡಾಡಿಸ್ಬೇಕು, ಸೊರಬ ತಾಲೂಕಿನ ರಾಜಕಾರಣ ಹಾಳು ಮಾಡ್ಬೇಕು, ಇದನ್ನ ಕುಳಿಗೆಡಿಸ್ಬೇಕು, ಶಿವಮೊಗ್ಗ ಜಿಲ್ಲೆ ಇದ್ ಮಾಡ್ಬೇಕು. ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಚ್ಕೊಳಕ್ಕಾಗತ್ತೆ? ಇಲ್ಲಿ ಸೊರಬ ತಾಲೂಕಿನಲ್ಲಿ ಗುಂಪು ಕಟ್ಟಿಬಿಟ್ಟು ಇದನ್ನ ಹಾಳು ಮಾಡ್ಬೇಕು ಅನ್ನೋ ಯೋಜನೆಗಳನ್ನ ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಂತ ಕಾಲ ಬರ್ತದೆ. ಬಂದಾಗ ಅವೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗುವಂತ. ಅವತ್ತಿನ ದಿನಕ್ಕೆ ಅಥವಾ ಇವತ್ತಿನ ದಿನಕ್ಕೆ ಯಡಿಯೂರಪ್ಪನವರು ನಾಯಕರೇ, ಜನನಾಯಕರೇ. ಬಿಜೆಪಿ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಅಭಿವೃದ್ಧಿಯ ಸಿದ್ಧಾಂತ ಇದೆ. ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲಾ ನಿಟ್ಟಿನಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವು ಅನುಭವಿಸಿದ್ವಿ, ನಮ್ಮ ತಾಲೂಕಿನಲ್ಲಿ ಅನುಭವಿಸಿದ್ದೇವೆ ಬಿಜೆಪಿ ಪಕ್ಷದ ಅವಧಿನಲ್ಲಿ. ಹಾಗಾಗಿ ನಾವು ನಾಯಕತ್ವದ ಬಗ್ಗೆ ನಾವು ಅವತ್ತಿನ ದಿನನೂ ಪ್ರಶ್ನೆ ಮಾಡಿಲ್ಲ, ಇವತ್ತಿನ ದಿನನೂ ನಾನು ಪ್ರಶ್ನೆ ಮಾಡೋದಿಲ್ಲ. ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ನಾವು ಯಾವತ್ತೂ ಕೂಡ ನಾವು ಸರ್ಕಾರ ಕೂಡ ನಿಲ್ಲಿಸಿಲ್ಲ. ಹಂಗೆ ರಾಷ್ಟ್ರದ ನಾಯಕರುಗಳ ಬಗ್ಗೆನೂ ಕೂಡ ನಾವು ಯಾರು ಕೂಡ ಇದು ಮಾಡಕ್ ಹೋಗಿಲ್ಲ. ಇವತ್ತು ಯಡಿಯೂರಪ್ಪನವರು ಮಕ್ಕಳು ನಮಗೇನೋ ಒಂದು ಇದು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವ್ರಿಗೂ ಕೂಡ ಅದು ಅನ್ವಯಿಸುತ್ತೆ ಅಂತಕ್ಕಂಥ ಮಾತನ್ನ ಆಡಕೋಲ್ಲ. ಯಡಿಯೂರಪ್ಪನವ್ರ ನಾಯಕತ್ವದ ಬಗ್ಗೆ ನಮ್ಗೆ ಎಳ್ಳಷ್ಟು ಕೂಡ ಭಿನ್ನಾಭಿಪ್ರಾಯಗಳು ಇಲ್ಲೇ ಇಲ್ಲ. ನಾವು ಅವರ ನಾಯಕತ್ವದಲ್ಲೇ ಕರ್ನಾಟಕ ರಾಜ್ಯದ ಅನೇಕ ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವದಲ್ಲಿ ಏನು ಬಿಜೆಪಿ ಪಕ್ಷ ಟೌನ್ ನಲ್ಲಿ ಅಂತೂ ವಿಸ್ತಾರನ ಆಡಳಿತ ಭವನನ್ನ ಕೈ ಬಿಟ್ಟೇ ಬಿಟ್ರು, ಮುಳುಸೇ ಬಿಟ್ರು. 100 ಕೋಟಿ ತಂದಿರ್ತಕ್ಕಂಥದ್ದು ಆಡಳಿತ ಭವನ ವಿಸ್ತಾರ ಪ್ರಾಜೆಕ್ಟ್ 20 ಎಕರೆನಲ್ಲಿ. ಇಡೀ ದೇಶದಲ್ಲಿ ಒಂದು ಇಂಥ ಮುಂದಾಲೋಚನೆ ಇಲ್ದಿರ್ತಕ್ಕಂಥ ಅಥವಾ ರಾಜಕೀಯವಾಗಿ ಸೇಡ್ ತೀರಿಸ್ಕೊಬೇಕು ಅಂತಕ್ಕಂಥ ಶಾಸಕರು ಮಂತ್ರಿಗಳೇನಿದ್ದಾರೆ, ಇದು ಸರಿಯಲ್ಲ. ಯಾಕಂದ್ರೆ 100 ಕೋಟಿ ಅದು ಬಂಗಾರಪ್ಪನವ್ರ ಕುಟುಂಬದಿಂದ
ಶಕ್ತಿ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವತ್ತು ಅದನ್ನ ತಗೊಂಡು ಹೋಗ್ಬಿಟ್ಟು ಹರಾಜು ಹಾಕ್ತಕ್ಕಂಥ ಲೆವೆಲಿಗೆ ಮಾಡಿ ಕೂತಿದ್ದಾರೆ. ಇರಬಾರ್ದು ಕೆಲಸ, ಮಾಡಬಾರ್ದು ಕೆಲಸಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಹೋಗೋದು, ಎಲ್ಲೆಲ್ಲಿ ಗೋಮಾಳಗಳಿದಾವೆ ಅವನ್ನ ಮಾರ್ಕೊಳ್ಳೋದಕ್ಕೆ ಏನೇನ್ ಕಾನೂನುಗಳು ಬೇಕೋ ಅವನ್ನ ಇಲ್ಲಿ ಕೂತ್ಕೊಂಡ್ಬಿಟ್ಟು ಮಾಡೋದು. ಟೌನ್ ಅಲ್ಲಿ ನಾವು ಪಟ್ಟಣ ಪಂಚಾಯತ್ ಇದನ್ನ ಪುರಸಭೆಯಾಗಿ ಪರಿವರ್ತನೆ ಮಾಡಿದ್ವಿ. ಇವತ್ತಿನವರೆಗೂ ಪುರಸಭೆಗೆ ನೀವು ಎಷ್ಟು ದುಡ್ಡು ಬಂದಿದೆ ಅಂತ ಹೇಳಿ ನೀವು ನೋಡಿದ್ರೆ, ನೀವು ದುಡ್ಡು ಬಂದಿದೆ ಅಂತ ಹೇಳಿ ರೆಕಾರ್ಡ್ ನ ತೋರಿಸ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಕೆಲಸಗಳಿಲ್ಲ. ಕನಿಷ್ಠ ಪಕ್ಷ ಆ ರಂಗನಾಥ ಸ್ವಾಮಿ ದೇವಸ್ಥಾನದ ತೇರ್ ಮಾಡಿದ್ವಿ, ತೇರನ್ನ ನಾವು ಮಾಡಿಟ್ಟಿದ್ವಿ, ತೇರು ಎಳೆದಿಟ್ಟಿದ್ದಾರೆ. ಅದಕ್ಕೊಂದು ಗೂಡು ಕಟ್ಕೊಟ್ರೆ ಯಾವೊಂದು ಅಂತ ಹೇಳಿದ್ರೆ, ನಾವು ಯಾರು ಜನನಾರು ಸೇರ್ಬಿಟ್ಟು ರಾತ್ರಿ ಕಟ್ಕೊಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾವೇ ಮಾಡ್ತೀವಿ, ನೀವ್ ಯಾರು ಮುಟ್ಟಂಗಿಲ್ಲ. ಸಮಿತಿ ರಚನೆ ಮಾಡ್ಕೊಂಡ್ಯಾರ, ಅವ್ರದೇ ಸಮಿತಿ ಮಾಡ್ಕೊಂಡ್ಯಾರೆ. ಆ ರಂಗನಾಥ ಸ್ವಾಮಿ ದೇವಸ್ಥಾನದ ಮರದಲ್ಲಿ ಪಾಪ ನಮ್ಮ ಗುಡಿಗಾರಗಳು ವರ್ಷಾನ್ಗಟ್ಲೆ ಶ್ರಮ ಪಟ್ಟಿರ್ತಕ್ಕಂಥದ್ದು. 100 ವರ್ಷ ಬಾಳ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನದ ತೇರನ್ನ ಹರಾಜು ಹಾಕ್ತಕ್ಕಂಥ ಲೆವೆಲಿಗೆ ಮಾಡಿಟ್ಟಿದ್ದಾರೆ. ಇವತ್ತು ಇಂಥವನ್ನೆಲ್ಲ ನೋಡಿದ್ರೆ ಬಹಳ ಬೇಸರನೂ ಆಗುತ್ತೆ, ಮತ್ತೆ ಆಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ಇದು ಆಗುತ್ತೆ. ಹಾಗಾಗಿ ಇವನ್ನೆಲ್ಲವನ್ನು ಬಿಟ್ಟು ನೇರವಾಗಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇನ್ನೊಂದು 6 ತಿಂಗಳು 1 ವರ್ಷ ನೀವು ಅಧಿಕಾರದಲ್ಲಿ ಇದ್ದೀರಿ, ಅಷ್ಟರೊಳಗೆ ಯಾವ್ದಾರೋ ಒಂದು ಗುರುತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸೊರಬ ಕ್ಷೇತ್ರಕ್ಕೆ ಮಾಡಿದೀವಿ. ಒಂದು ಪೊಲೀಸ್ ಸ್ಟೇಷನ್ ಕಟ್ತೀರಾ, ಬಸ್ ಸ್ಟ್ಯಾಂಡ್ ಮಾಡ್ತೀರಾ, ರೋಡ್ ಮಾಡ್ತೀರಾ, ಅಥವಾ ನೀರಾವರಿ ಮಾಡ್ತೀರಾ, ಬ್ಯಾರೇಜ್ ಹಾಕ್ತಿವಿ ಅಂತ ಹೇಳಿ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡಿ ಮಂಜೂರಾಯಿತಿ ಆಗಿದೆ ಅಂತ ಹೇಳಿ ಮಾಡಿದ್ವಿ. ನಾವು ಮಾಡಿದ ಬ್ಯಾರೇಜ್ ಅನ್ನ ತಗೊಂಡು ಹೋಗಿ ಅದನ್ನ ಅರ್ಧಕ್ಕೆ ಮಾಡಿದ್ವಿ. ನಾವು 1200 ಕೋಟಿಗೆ ಶರಾವತಿ ನೀರನ್ನ ತರಬೇಕು ಅಂತ ಹೇಳ್ಬಿಟ್ಟು ಮಲೆನಾಡು ಭಾಗಕ್ಕೆಲ್ಲ ನೀರಾವರಿ ಮಾಡ್ಬೇಕು ಅಂತ ಮಾಡಿದ್ರೆ ಅದನ್ನ ಬಿಟ್ಟಾಕಿದ್ರು. ಕುಡಿಯೋ ನೀರಿನ ಯೋಜನೆಯನ್ನ ಶರಾವತಿಯಿಂದ ಎಲ್ಲದಕ್ಕೂ ಕುಡಿಯೋ ನೀರು ಅವಾಗ ಮಾಡಿದ್ದನ್ನ ಇನ್ನೂ ಕೂಡ ಅದೇ ಇದನ್ನ ಶಂಕ ಹೊಡ್ಕೊಂಡ್ ಕೂತಿದ್ದಾರೆ. ಇದೀಗ ಯಾವ್ದಕ್ಕೆ ಬರ್ತದೆ? ಮಾಡ್ಬೇಕು ತಾನೆ 3 ವರ್ಷದಲ್ಲಿ, ಇವನ್ನೆಲ್ಲಾನು ಮುಗಿಸ್ಬೇಕಲ್ವಾ? ನೀವ್ ಯಾವ್ದಾರು ಒಂದು ಶಂಕುಸ್ಥಾಪನೆ ಯಾವ್ದಕ್ಕೆ 50,000ಕ್ಕೆ ಒಂದಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೋಳಿ ಕುರಿ ಹೊಡೆಸ್ಕೊಂಡ್ಬಿಟ್ಟು ದೊಡ್ಡ ಸಂಭ್ರಮ ಇವ್ರದ್ದು. ಜಿಲ್ಲಾ ಮಂತ್ರಿ ಮತ್ತು ಶಾಸಕ ಮತ್ತು ರಾಜ್ಯದ ಶಿಕ್ಷಣ ಮಂತ್ರಿಗಳು ಇವ್ರುಗಳು ಬಸ್ ಸ್ಟ್ಯಾಂಡಿಗೆ ತಗೊಂಡು ಗುದ್ಲಿ ಪೂಜೆ ಮಾಡಿದೀಯ ಕಣೆ. ಹಿಂದಿನ ಸರ್ಕಾರ ಮಾಡಿದೆ, ಅಪ್ರೂವ್ ಮಾಡ್ಕೊಂಡಿರಿ, ಟೆಂಡರ್ ಮಾಡಿಸಿದೆ. ಟೆಂಡರ್ ಅನ್ನ ನೀವು ಮತ್ತೊಂದ್ಸರಿ ಗುದ್ಲಿ ಪೂಜೆ ಮಾಡಿ ಅಟ್ಲೀಸ್ಟ್ ಉದ್ಘಾಟನೆ ಮಾಡು, ಇಲ್ಲ ಕಟ್ಟಡ ಕಟ್ಟಿಟ್ಟಿದೆ ಅದನ್ನಾರು KSRTC ಅದನ್ನಾರು ಉದ್ಘಾಟನೆ ಮಾಡು. ಹಾಗಾಗಿ ಇವರಿಗೆ ಅಭಿವೃದ್ಧಿ ಸಮಾಜಗಳು ಯಾವ್ಯಾವ ತಲೆಗಳಿಲ್ಲ. ಅದು ಒಂದು ಸಮುದಾಯ ಭವನ ಅಂತೇಳಿ 57 ಎಕರೆ ತೆಗೆದಿತ್ತು, ಎಲ್ಲಾ ಸಮುದಾಯದವ್ರಿಗೂ ಶೇರ್ ಮಾಡಿದ್ದು. ಅದನ್ನ ಕೈ ಬಿಟ್ರು ಎಲ್ಲಾ ಸಮುದಾಯದವರು. ನಿರ್ದಿಷ್ಟವಾಗಿ ಸಣ್ಣ ಕೋಮ್ನಿಂದ ಹಿಡಿದ್ಬಿಟ್ಟು ಮಡಿವಾಳ ಇರ್ಬೋದು, ಅಥವಾ ಚಿಪ್ಪಿಗೆರೆ ಇರ್ಬೋದು, SC ಇರ್ಬೋದು, ST ಇರ್ಬೋದು, ಹಿಂದುಳಿದವರಿಗೆ ಇರ್ಬೋದು, ಎಲ್ಲದನ್ನೂ ಮಾಡಿದ್ವಿ. ಅದನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟು ಆರ್ಯ ಇದೀಗರ ಸಂಘದ್ದು 12 ಕೋಟಿಗೆ ಯಡಿಯೂರಪ್ಪನವ್ರು CM ಇದ್ದಾಗ ದುಡ್ಡು ಕೊಡಿಸಿದ್ವಿ. ಅದನ್ನ ಪಿಲ್ಲರ್ಗಳನ್ನೇ ಅರ್ಧ ಕೊಯ್ದುಬಿಟ್ಟು ಇವಾಗ ಇಲ್ಲ ನಾವ್ ಇನ್ನೊಂದ್ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 12 ಕೋಟಿ ಪ್ರಾಜೆಕ್ಟ್ ಅನ್ನ ತಗೊಂಡು ಹೋಗ್ಬಿಟ್ಟು ಇವತ್ತು ಅರ್ಜೆಂಟ್ ಆಗಿ ಮಾಡ್ಬಿಟ್ಟು ಶೀಟ್ ಹಾಕ್ಬಿಟ್ಟು ಇದೆ. ಇದು ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಇವತ್ತು ಜನ ತಮ್ಮ ಮನೆಯಲ್ಲೇ ಹೆಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿ. ಜನ ಏನ್ ಅಪೇಕ್ಷೆ? ಕಾಂಗ್ರೆಸ್ ಪೂರ್ಣವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ರಾಜಕೀಯವಾಗಿ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಭವ ಇರ್ತಕ್ಕಂಥವ್ರು ತಕ್ಷಣಕ್ಕೆ ಈ ತರದ ಶಿಫ್ಟಿಂಗ್ ಗ್ರಾಮ ಪಂಚಾಯತಿನಲ್ಲಿ ನಾನು ಚಿಹ್ನೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಪಕ್ಷದವ್ರಿಗೂ ಚೆನ್ನಾಗಿರ್ಬೇಕು, ಆ ಪಕ್ಷದವ್ರಿಗೂ ಚೆನ್ನಾಗಿರ್ಬೇಕು ಅಂತಕ್ಕಂಥ ವಾದವನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕುಮಾರ್ ನಾನಲ್ಲ. ನಾಗೇಂದ್ರ ಅವ್ರ ಮಂತ್ರಿಮಂಡಲ ತಗೊಂಡಿರ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಯಾಕಂದ್ರೆ ನಾನಾ ಕಾರಣ ಇರ್ಬೋದು. ಇವಾಗ DK ಶಿವಕುಮಾರ್ ಮೇಲೆ ಗುರುತರವಾಗಿರ್ತಕ್ಕಂಥ ಅವರೇ ಪರೋಲಲ್ಲಿ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಇದು ನಾನು ಈ ತರದ್ದು ಎಷ್ಟೋ ಕೇಸ್ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಈ ತರ 120 ಕೇಸ್ ಇದಾವೆ. ನಾವು ಹಂಗಾಗಿ ನಮ್ಮ ಪಕ್ಷನೇ ಹಿಂಗಿದೆ, ಹಂಗಾಗಿ ಇವ್ರು ಮಂತ್ರಿ ಆಗೋದ್ರಲ್ಲಿ ಏನ್ ದೊಡ್ಡದು ಅಂತೇಳಿ ಅವ್ರು ಅನ್ಕೊಂಡಿದ್ರೆ ನಾವ್ ಏನ್ ಮಾಡಕ್ಕಲ್ಲ ಅಂತ ಅದೇ ವಾತಾವರಣದಲ್ಲಿ ಅವರು ಇದೇ ತರ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬಂಗಾರಪ್ಪನವ್ರ ಮೇಲೆ CBI ಕೇಸ್ ಅನ್ನ ಹಾಕಿ ಅವಾಗ ಮಾಡಿದಾಗ ಬಂಗಾರಪ್ಪನವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಏನನ್ನ ಮಾಡಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅವತ್ತು ಬರೀ CBI ಕೇಸು, ಕ್ಲಾಸಿಕ್ ಕಂಪ್ಯೂಟರ್ಸ್ ಕೇಸು, ಅಥವಾ ಇದು PC ಡೆಂಟಲ್ ಕಾಲೇಜ್ ಕೇಸು, ಮತ್ತೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ಗೆ ಕೇಸ್ ಮೇಲೆ ಬಂದಿರ್ತಕ್ಕಂಥದ್ದನ್ನ ಅವತ್ತಿಗೆ ನಿಮ್ಮ ಮೇಲೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು
ಏನನ್ನೂ ಕೂಡ ಕೊಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ರಾಜ್ಯದ ನಾಯಕರಿಗೆ ಮಾಡಿರ್ತಕ್ಕಂಥ ಕ್ಷಣಗಳು ಕೂಡ ಸೊರಬ ತಾಲೂಕಿನ ರಾಜಕಾರಣ ನೋಡಿದೆ, ಅನುಭವಿಸಿದೆ, ಕರ್ನಾಟಕ ರಾಜ್ಯ ಅನುಭವಿಸಿದೆ. ಆದ್ರೆ ಇವತ್ತು ಅದು ಯಾವುದೇ ಲೆಕ್ಕಕ್ಕಿಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಇರ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೇಕು. ನೀವು ಹಣ ಹೊಂದಿದ್ದು ಬಿಟ್ರೆ, ನೀವು ಗಟ್ಟಿಯಾಗಿದ್ದು ಬಿಟ್ರೆ, ನೀವ್ ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಕೊಡಬಹುದು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ. ಸರ್ಕಾರ ಇವತ್ತಾಗ್ಲೇ ನೋಡ್ತಾ ಇದ್ದಿರ್ತಾವು. ಮುಂದೆ ಮುಂಚಕ್ಕೂ ಕೂಡ ನಮಗೆ ದುಡ್ಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ನಮಗೆ ದುಡ್ಡು ಸಾಕಾಗ್ತಾ ಇಲ್ಲ, ನೀವು ಕೇಂದ್ರ ಸರ್ಕಾರದಿಂದ ದುಡ್ಡು ಕಳಿಸ್ಬೇಕು, ನಮಗೆ ಸಹಾಯ ಹಸ್ತ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕೊಟ್ಟಂಗೆ ಇವರು ತಗೊಂಡೋಗಿ ಅದನ್ನ ಅವ್ರವ್ರ ಇಚ್ಛೆ ಅನುಸಾರ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಬೇಕು ಅಲ್ಲಿ ಮಾಡ್ತಾ ಇಲ್ಲ. ಮತ್ತು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀವಿ, ನಿಮಗೆ ಉದ್ರಿ ರೋಡ್ ಬಂದೋಬಸ್ತ ಇದೆ, 5 ವರ್ಷದಿಂದಲೂ ಕರೆಕ್ಟ್ ಇದ್ದೀವಿ. ಹೊಸ ರೋಡ್ ಮಾಡಿರ್ತಕ್ಕಂಥ ಶಿರಾಳಕೊಪ್ಪ ರೋಡ್ ಅರ್ಧ ಮಾಡಿದ್ದಾರೆ. ಈಗಾಗ್ಲೇ ನೀವು ಎಡ್ಜಸ್ ನೋಡ್ರಿ, ಈಗಾಗ್ಲೇ ಬಲ್ಜಿಂಗ್ ಆಗಿದೆ. ಈಗಾಗ್ಲೇ ನಿಮಗೆ ಆಗ್ಲೇ ಇದು ಅಲೆಗಳು ವೇವ್ ಬಂದು ಬಲ್ಜಿಂಗ್ ಆಗಿದೆ. ಅಂದ್ರೆ ಅದು ಈ ಮಳೆಗಾಲ ತಡೆಯೋದಿಲ್ಲ. ಒಂದ್ ಸ್ವಲ್ಪ ಹೆವಿ ಟ್ರಕ್ಗಳು ಏನಾದ್ರು ಓಡಾಡ್ಬಿಟ್ರೆ ಇಷ್ಟು ಹೋಗುತ್ತೆ. ಈಗ ಮತ್ತೆ ಎಷ್ಟು ಹೋಗುತ್ತೆ. ಕ್ವಾಲಿಟಿ ಆಫ್ ದ ವರ್ಕ್ ಏನಿದೆ ಇದು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಕರಪ್ಷನ್ಸ್ ಅಲ್ಲಿ ಇವರು ಮುಳುಗಿದ್ದಾರೆ. ನೀವು ತಾಲೂಕಾ ಕಚೇರಿನೇ ಒಳಗಡೆ ಹೋಗಿ ನೋಡ್ಕೊಳ್ಳಿ, ಅಡಿಕೆ ಉಗುಳಿದ್ದು ಜನ ಹೋಗಿ ಕುತ್ಕೊಳಕ್ಕಾಗಲ್ಲ ಕುರ್ಚಿ ಮೇಲೆ, ಹಂಗ್ ಮಾಡಿಟ್ಟಿದ್ದಾರೆ. ನೀವು ಜನ ನನಗೆ ಫೋಟೋ ಹಾಕ್ತಾರೆ, ನೀವು ಒಂದ್ ಕಾಲದಲ್ಲಿ ಹೆಂಗೆ ನೀವು ಇದು ಮಾಡ್ಕೊಟ್ರಿ, ಇವತ್ತು ತಾಲೂಕಾ ಕಚೇರಿಗೆ ಹೋದ್ರೆ ಎಲ್ಲಿ ಕುತ್ಕೊಬೇಕು, ಯಾರ ಹತ್ರ ಕುತ್ಕೋಬೇಕು, ಯಾರ ಹತ್ರ ಕೆಲಸ ಕೇಳಬೇಕು ಅನ್ನೋದೇ ಗೊತ್ತಾಗದೇ ಇರೋ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳಿ. ನಾನು ತಹಶೀಲ್ದಾರ್ ಅಲ್ಪ ಸ್ವಲ್ಪ ಒಂಚೂರು ನಿಗಾ ವಹಿಸಿದ್ದಾರೆ. ಬಟ್ ಆಡಳಿತ ಯಂತ್ರ ಏನಿದೆ ಇದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಬಟ್ ಲಕಿಲಿ ಒಂದ್ ಸ್ವಲ್ಪ ಇಒ ಬಂದಿರೋರು ಒಂದ್ ಸ್ವಲ್ಪ ಈಸ್ ಬೆಟರ್ ಅಲ್ಲ. ಯಾಕಂದ್ರೆ ನಾನು ರಾಜಕೀಯವಾಗಿ ಐ ಡೋಂಟ್ ವಾಂಟ್ ಟು ಸೇ ಆಲ್ ದ ಆಫೀಸರ್ಸ್, ಬಟ್ ಪೊಲೀಸ್ ಸ್ಟೇಷನ್ ಅಂತೂ ಟೋಟಲಿ ಗಾನ್. ಯಾರ್ಯಾರು ಎಲ್ಲೆಲ್ಲಿ ಕೇಸ್ ಹಾಕಾಕ್ತಾರೋ, ಯಾರ್ಯಾರ ಮೇಲೆ ಕೇಸ್ ಹಾಕ್ತಾರೋ, ಯಾರ್ಯಾರು ಸೆಟ್ಲ್ ಮಾಡ್ತಾರೋ ಆ ನಿಟ್ಟಿನಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಸೊರಬ ಟೌನ್ ಒಳಗೆ ನೀವು ನೋಡಿದ್ರೆ ಸಾಕು, ರಸ್ತೆ ಉದ್ದಕ್ಕೂ ವೆಹಿಕಲ್ಗಳು ಜಡ ಬಿಡಿ ಹೆಂಗ್ ನಿಂತಿರ್ತಾವಂದ್ರೆ ಬಸ್ಸನ್ನು ಓಡಾಡಕ್ಕಾಗಲ್ಲ, ಶಾಲಾ ಮಕ್ಕಳು ಓಡಾಡಕ್ಕಾಗದೇ ಇರೋದಿಲ್ಲ, ನಾಗರಿಕರಿಗೆ ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿನ ಮಾಡಿದೆ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಮರಿ ಮಕ್ಕಳು ಮದುವೆ ಮಾಡಕ್ಕಲ್ಲ, ಅವು ನಮ್ಮ ಸಂಘಟನೆ ಮಾಡೋದಕ್ಕಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ, ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಂತೀನಿ, ಒಂದ್ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿ. ಇನ್ನೂ ಕೂಡ ಪಕ್ಕದ ಕ್ಷೇತ್ರದ ಶಾಸಕರ ಜೊತೆ ಕುತ್ಕೊಂಡು ಬಿಡದಿನಲ್ಲಿ ನಮ್ ಇಬ್ಬರಿಗೂ ಸಂಬಂಧ ಇಲ್ಲ, ನಾನು ಅಡ್ಜಸ್ಟ್ ಮಾತಾಡ್ತೀವಿ, ಈ ಮಾತುಗಳನ್ನ ಬಿಡಿ. ಸೊರಬಕ್ಕೆ ಒಂಚೂರು ಗಮನ ಕೊಡಿ. ಶಿವಮೊಗ್ಗ ಜಿಲ್ಲೆ ಮಂತ್ರಿಗಳಾಗಿದ್ದೀರಿ, ಅದಕ್ಕೊಂದ್ ಸ್ವಲ್ಪ ಗಮನ ಕೊಡಿ. ಅದನ್ನ ಬಿಟ್ಟುಬಿಟ್ಟು ನಾವಿಬ್ರು ಬಿಡದಿನಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಇಡೀ ರಾಜ್ಯ ದೇಶ ಬಿಡದಿ ಬಗ್ಗೆ ಮಾತಾಡ್ತಾ ಇದೆ. ಜಿಲ್ಲಾ ಮಂತ್ರಿಗೆ ಅದ್ರ ಬಗ್ಗೆ ನನಗೇನ್ ಮಾಹಿತಿ ಇಲ್ಲ ಅಂತ ಅವನು ಹೇಳ್ತಾನೆ. ಇದು ನಮ್ಗೇನು, ನಾವೇನು ಓನ್ಲಿ ಸಾಂಕೇತಿಕವಾಗಿ ಮಾಡೋರು, ನಮ್ದೇನು ಅದು ಸಂಬಂಧ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. NDA ಪಾರ್ಟಿಯಲ್ಲಿ ಅಲ್ಲಿ ಹೋಗಿ ಲೀಡರ್ ಆಫ್ ದ ಅಪೋಸಿಷನ್ ನಾವು ಫುಲ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರು ಬಿಜೆಪಿ ಪಕ್ಷದ ಹೋರಾಟ ಮಾಡ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನನಗೆ ಏನ್ ಸಾಂಕೇತಿಕವಾಗಿ ಅಲ್ಲೆಲ್ಲ ಜನ ದುಡ್ಡು ತಗೊಂಡ್ಬಿಟ್ಟು ಹೋಗ್ಬಿಟ್ಟಾರೆ, ಇವಾಗ ಏನಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ. ಇವ್ರಿಬ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಡಮ್ಮಿ ಕ್ಯಾಂಡಿಡೇಟ್ ನ ಹಾಕ್ಸ್ಕೊಂತಾರೆ. ಶಿಕಾರಿಪುರದ ಡಮ್ಮಿ ಕ್ಯಾಂಡಿಡೇಟ್, ಅದಕ್ಕೆ ಶಿವಕುಮಾರ್ ಹೇಳಿದ್ರು ಏನ್ ಮಾಡಿ ಇದು ನನ್ನ ಭಿಕ್ಷೆಯಿಂದ ಇವ್ರು ಗೆದ್ದಿದ್ದಾರೆ ಅಂತ ಹೇಳಿ. ಇವರು ಕಾಂಗ್ರೆಸ್ ನಲ್ಲಿ ಮಾತಾಡ್ಬಿಟ್ಟು ನಮ್ ತಂಗಿನ ಹಾಕೊಂಡು ಅದೊಂದು ಡಮ್ಮಿ ಕ್ಯಾಂಡಿಡೇಟ್. ಸೊ MP ಎಲೆಕ್ಷನ್ ಗೆಲ್ಲೋದಕ್ಕೆ ಏನೇನು ಈ ತರದೇ ಯೋಜನೆಗಳು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ನೀವು ಕರ್ಕೊಂಬರೋ, ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಯತ್ನಾಳನ್ನ ತಗೊಂಡೋಗಿ ಸಸ್ಪೆಂಡ್ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ನಾನು ಅದೇ ಸಿಂಬಲ್ ಗೆದ್ದಿದ್ದು, ಹಂಗಾಗಿ ಅಲ್ಲಿ ನಾವು ವೋಟ್ ಹಾಕ್ತೀನಿ ಅಂತ ಅವ್ರು ವೋಟ್ ಹಾಕ್ತಾರೆ. ಚರಂತಿ ಮಠದ ಎಲೆಕ್ಷನ್ ನಡಿಬೇಕಾದ್ರೆ ಬಿಜೆಪಿ ಪಕ್ಷದ ವೇದಿಕೆ ಮೇಲೆ ಅವ್ರನ್ನ ಕೂರ್ಸ್ಕೊಂಡ್ಬಿಟ್ಟು ಭಾಷಣ ಓಡಿಸ್ತಾರೆ. ಇದು ಯಾವುದು ನೀತಿ ಅಂತಾನೆ ಅರ್ಥ ಆಗೋದಿಲ್ಲ.